ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೈಸ್. ಇಂದಿನ ವಾರದ ಎಲ್ಲ ರಿಯಾಲಿಟಿ ಶೋಗಳ ಅಂದರೆ ಜಿ ಕನ್ನಡ, ಕಲರ್ಸ್ ಕನ್ನಡ, ಉದಯ ಟಿವಿ, ಸ್ಟಾರ್ ಸುವರ್ಣಂ ಯಾವ್ಯಾವ ಶೋಗಳು ಬರ್ತದೋ ಆ ಶೋಗಳ ಒಂದು TRP ಎಷ್ಟೆಷ್ಟು ಬಂದಿದೆ ಅಂತ ನೋಡ್ತಾ ಹೋಗೋಣ. ಇದರಲ್ಲಂತೂ ಜಿ ಕನ್ನಡ ರಾಕ್ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು TRP ಪಡ್ಕೊಂಡಿದೆ ಈ ಸಲ. ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ಕೂಡ ರಿಯಾಲಿಟಿ ಶೋಗಳು, ಅದಕ್ಕೋಸ್ಕರ ಇಷ್ಟು TRP ಪಡ್ಕೊಂಡಿದೆ. ಮೊದಲನೇ ನಂಬರ್ 1 ಸ್ಥಾನದಲ್ಲಿರೋದು ಸರಿಗಮಪ, 7 ಗಂಟೆಗೆ ಬರುತ್ತೆ. ಅದಕ್ಕೋಸ್ಕರ ಜನಗಳು ಒಂಥರ ಎಲ್ಲ ಕುತ್ಕೊಂಡು ನೋಡೋ ಟೈಮ್ ಅದು. ಅದಕ್ಕೋಸ್ಕರ ಅರ್ಬನ್ ಪ್ಲಸ್ ರೂರಲ್ ಬಂದು 6.9 ಇದೆ, ಅರ್ಬನ್ ಬಂದು 6.7 ಇದೆ. ಇದು ಸ್ಯಾಟರ್ಡೆ ಸಂಡೇ ಎಲ್ರಿಗೂ ಸೇರಿ. ಇನ್ನು ಇದ್ರದ್ದು ಬಂದು ಜೋಡಿ ನಂಬರ್ 1 ಅದು ಕೂಡ ಜಿ ಕನ್ನಡದಿರೋದು, ಇದು ನಂಬರ್ 2 ಸ್ಥಾನದಲ್ಲಿದೆ. ಇದು ಸ್ಯಾಟರ್ಡೆ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 5.5 ಇದೆ, ಅರ್ಬನ್ ಬಂದು 5.2 ಇದೆ. ಇದು ಹೆಂಗೆ ಕೆರೆಟ್ಸಲ್ಲಿ ಹೇಳ್ತಿದ್ದೀನಿ ಅಂದರೆ, ಇದು ಸ್ಯಾಟರ್ಡೆ 9 o'clock ಸ್ಟಾರ್ಟ್ ಆದರೆ ಸಂಡೇ 9:30 ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸಂಡೇ ಎಷ್ಟು ಬಂದಿದೆ ಅಂದರೆ ಜೋಡಿ ನಂಬರ್ 1ಅಲ್ಲಿ ಅರ್ಬನ್ ಪ್ಲಸ್ ರೂರಲ್ ಬಂದು 5.0 ಇದೆ, ಅರ್ಬನ್ ಬಂದು 4.6 ಇದೆ. ಸ್ಯಾಟರ್ಡೇನೇ ಜಾಸ್ತಿ ಬಂದಿದೆ, ಸಂಡೇ ಕಡಿಮೆ ಬಂದಿದೆ TRP. ಇನ್ನು 3ನೇ ಸ್ಥಾನ ಬಂದು ಕ್ವಾಟ್ಲೆ ಕಿಚನ್. ಹೆಂಗೆ ಇಷ್ಟು ಕಡಿಮೆ TRP ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ಗೊತ್ತಿಲ್ಲ. ಈಗೆಲ್ಲ ಆಲ್ಮೋಸ್ಟ್ ಲೈಕ್ ಜಿ ಕನ್ನಡಕ್ಕೆ ಇದನ್ನು ನೋಡ್ತಿರ್ತಾರೆ. ಈಗ ಇದ್ದಕ್ಕಿದ್ದಾಗೆ ಕ್ವಾಟ್ಲೆ ಕಿಚನ್ ಸ್ಟಾರ್ಟ್ ಆಗಿದೆ, ನಿಧಾನಕ್ಕೆ ಈ ಕಡೆಯಿಂದ ಬರ್ತಾರೆ. ಅರ್ಬನ್ ಪ್ಲಸ್ ರೂರಲ್ ಬಂದು ಕ್ವಾಟ್ಲೆ ಕಿಚನ್ 4.2 ಇದೆ, ಅರ್ಬನ್ ಬಂದು 3.8 ಇದೆ. ಇನ್ನು 4ನೇ ಸ್ಥಾನ ಬಂದು ಸುವರ್ಣ ಗೃಹ ಮಂತ್ರಿ, ಸುವರ್ಣ ಇದರಲ್ಲಿ ಚಾನಲಲ್ಲಿ ಬರೋದು ಇದು. ಇದು ಕೂಡ ತುಂಬ ಚೆನ್ನಾಗಿ ಮೂಡಿಬರುತ್ತೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.7 ಇದೆ, ಅರ್ಬನ್ ಬಂದು 2.0 ಇದೆ. ಇನ್ನು 4ನೇ ಸ್ಥಾನ ಬಂದು ಉದಯ ಟಿವಿಲಿ ಪ್ರಸಾರ ಆಗುತ್ತೆ, ನಯನ್ ಅವ್ರು ನಡೆಸ್ಕೊಡ್ತಾರೆ. ಅದು ಬಂದು ಅಡುಗೆ ಮನೆ, ಅದು ಶೋ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 1.3 ಇದೆ, ಅರ್ಬನ್ ಬಂದು 1.6 ಇದೆ. ಇನ್ನು ನಂಬರ್ 5ನೇ ಸ್ಥಾನದಲ್ಲಿ ಬಂದು ಬೊಂಬಾಟ್ ಭೋಜನ ಇದೆ. ಬೊಂಬಾಟ್ ಭೋಜನ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 1.1 ಇದೆ, ಅರ್ಬನ್ ಬಂದು 1.4 ಇದೆ. ಇದನ್ನು ಚಂದ್ರು ಸರ್ ನಡೆಸ್ಕೊಡ್ತಾರೆ. ಇನ್ನು 7ನೇ ಸ್ಥಾನ ಬಂದು ಬೊಂಬಾಟ್ ಬಾಡೂಟ ಐತೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಚಿಕ್ಕ ಮಕ್ಕಳು. ಇತ್ತು ಬೊಂಬಾಟ್ ಬಾಡೂಟ ಅವಾಗಿಂದ ಇದೆ ಅನಿಸುತ್ತೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.0 ಇದೆ, ಅರ್ಬನ್ ಬಂದು 1.2 ಇದೆ. ಒಟ್ಟಿನಲ್ಲಿ ಜಿ ಕನ್ನಡ ರಾಕ್ ಅಂತಲೇ ಹೇಳ್ಬೋದು. ಇದರಲ್ಲಿ 6.9 ಅಂದರೆ ನಾಟ್ ಈಸಿ. ಸರಿಗಮಪ ಅದೇ ರೀತಿ ಜೋಡಿ ನಂಬರ್ 1 ಕೂಡ ಅಷ್ಟೇ. ಎಲ್ಲ ಜೋಡಿಗಳು ಎಲ್ಲರ ಆಲ್ಮೋಸ್ಟ್ ಫೇವ್ರೆಟ್ ಜೋಡಿಗಳೇ ಈ ಸಲ ಇದ್ದಾವೆ. ಸೊ ಹಾಗಾಗಿ ಜನಗಳು ಕೂಡ ನೋಡ್ತಾರೆ. ಇನ್ನು ಇದ್ರಲ್ಲಿ ಕೂಡ ಜಾಸ್ತಿ ಬರ್ಬೋದಿತ್ತು. ಕ್ವಾಟ್ಲೆ ಕಿಚನ್ ಹೆಂಗೆ ಇಷ್ಟು ಕಡಿಮೆ ಬಂದಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಮುಂದಿನ ವಾರ ಏನಾದ್ರು ಚೆನ್ನಾಗಿ ಬರುತ್ತಾ ಅಂದರೆ ಈ ಮುಂದೆ ಸ್ಟಾರ್ಟ್ ಆಗುತ್ತಲ್ಲ ಆ ವಾರದ್ದು ಚೆನ್ನಾಗಿ ಕ್ವಾಟ್ಲೆ ಕಿಚನ್ TRP ಬರುತ್ತಾ ಬರಲ್ವಾ ನೋಡಬೇಕು. ನಿಮ್ಗೇನು ಅನ್ಸುತ್ತೆ? ಕ್ವಾಟ್ಲೆ ಕಿಚನ್ ಚೆನ್ನಾಗಿದೆಯಾ, ಸರಿಗಮಪ ಚೆನ್ನಾಗಿದೆಯಾ, ಅದೇ ರೀತಿ ಜೋಡಿ ನಂಬರ್ 1 ಚೆನ್ನಾಗಿದೆಯಾ? ನಿಮ್ಮ ಪ್ರಕಾರ ಯಾವ ಒಂದು ಶೋ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ, ಯಾವುದನ್ನು ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.